ಹಲೋ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಮ್ಮ ಕಾಲೇಜಲ್ಲಿ ಡಾಕ್ಟರ್ ಲಕ್ಷ್ಮಣ್ ಜೋಶಿ ಅಂತ ಬಂದಿದ್ದರು. ಆವಾಗ 2001 ಇಯರಲ್ಲಿ ಅವರು ನಮಗೆ ತೀಟಾ ಸ್ಟೇಜ್ ಹೇಗೆ ಅಟೆಂಡ್ ಮಾಡಬೇಕು ಅಂತ ಹೇಳಿಕೊಟ್ಟಿದ್ರು. ತುಂಬಾ ಫೋರ್ಸ್ ಮಾಡಿದ್ವಿ ಹೇಳಿ ಅಂತ. ಅವರು ಹೇಳ್ತಾ ಇರಲಿಲ್ಲ. ನನ್ನ ಲೈಫಲ್ಲಿ ಅಚೀವ್ ಮಾಡಿರೋ ಇಷ್ಟು ದೊಡ್ಡ ಸಾಧನೆನ ನಾನು ಹಾಗೇ ಅಲ್ಲಿ ಇಲ್ಲಿ ಬಿಟ್ಟು ಹೋಗಲ್ಲ, ಆ ಥರ ಐ ಕಾಂಟ್ ಥ್ರೋ ದಿಸ್ ನಾಲೆಜ್ ಆ್ಯಂಡ್ ಗೋ ಅಂತ ಹೇಳ್ತಾಯಿದ್ರು. ಬಟ್ ನಾವು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಆ ಥರ ನಿಮ್ಮ ನಾಲೆಜ್ನ ನಾವು ವೇಸ್ಟ್ ಮಾಡಲ್ಲ ಸರ್, ದಯವಿಟ್ಟು ಹೇಳಿ ಅಂತ ಕೇಳ್ಕೊಂಡಾಗ ಅದು ಹೇಳಿದರು. ಈ ತೀಟಾ ಸ್ಟೇಜ್ ಅಟೆಂಡ್ ಮಾಡಿದರೆ ನಮ್ಗೆ ಏನು ಲಾಭ ಆಗುತ್ತೆ ಅಂದರೆ, ಆ ತೀಟಾ ಸ್ಟೇಜಲ್ಲಿ ನಾವು ಏನು ಓದ್ತೀವೋ ಅದು ತಲೆಯಲ್ಲಿ ಹಾಗೆ ಪ್ರಿಂಟಾಗಿ ಉಳ್ಕೊಂಡು ಬಿಡುತ್ತೆ. ತುಂಬ ದಿನ ನೆನಪಿರುತ್ತೆ, ತುಂಬ ಚೆನ್ನಾಗಿ ಅರ್ಥನೂ ಆಗುತ್ತೆ. ಆ ಥರ ತೀಟಾ ಸ್ಟೇಜ್ ಇರುತ್ತೆ. ಅದನ್ನು ಅಟೆಂಡ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ರು ಅವರು, ಫುಲ್ ಡೇ ಏನೇನು ವರ್ಕ್ ಮಾಡಬೇಕು ಅನಿಸುತ್ತೋ ಎಲ್ಲ ಮಾಡಿಕೊಂಡು ಸಾಯಂಕಾಲ ನೈಟ್ ಊಟ ಮಾಡಿ ಎಲ್ಲ ವಾಶ್ರೂಮ್ಗೆ ಹೋಗಿ ಬಂದು ಏನೇನು ವರ್ಕ್ ಮಾಡಬೇಕು ಆವತ್ತಿನ ದಿನದ್ದು ಎಲ್ಲ ದಿನಚರ್ಯ ವರ್ಕ್ ಮಾಡಿ ಜಸ್ಟ್ ಒಂದು ಬುಕ್ ಓದ್ತಾ ಕೂತ್ಕೊಂಡಿರಬೇಕು. ತಂಪಾಗಿ ಸ್ವಲ್ಪ ಗಾಳಿ ಬರ್ತಾ ಇರಬೇಕು. ಆ ಥರ ಮಲ್ಕೊಳ್ಳುವಾಗ ಯಾವ ಥರ ಇರುತ್ತೆ ಆ ಥರ, ಅಂದರೆ ನಮಗೆ ತುಂಬ ಹೀಟ್ ಆಗಬಾರ್ದು, ಕೋಲ್ಡ್ ಆಗಬಾರ್ದು, ನ್ಯಾಚುರಲ್ ಆಗಿರೋ ವೆದರ್, ನ್ಯಾಚುರಲ್ ಲೈಟ್, ಆ ಥರ ಕೂತ್ಕೊಂಡೆ ಓದ್ತಾ ಇರಬೇಕು. ಓದ್ತಾ ನಮಗೆ ನಿದ್ದೆ ಬಂತು ಅಂದರೆ ಅಲ್ಲೇ ಒಂದು ದಿಂಬು ಇಟ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಡ್ಬೇಕು. ಅಂದರೆ ಮಲ್ಕೊಳ್ಳೋವಾಗ ನಮಗೇನೂ ಟೆನ್ಷನ್ ಇರಬಾರ್ದು. ನಮಗೆ ಅದು ಮಾಡಬೇಕು, ಇದು ಮಾಡಬೇಕು, ಇಷ್ಟೊಂದು ಕೆಲಸ ಓದಿದೆ, ಆ ಥರ ಏನೂ ಟೆನ್ಷನ್ ಇರಬಾರ್ದು. ಎಲ್ಲ ಮುಗಿಸ್ಕೊಂಡು ಮೈಂಡ್ ಕ್ಲಿಯರ್ ಮಾಡಿಕೊಂಡು ಓದ್ತಾ ಕೂತ್ಕೋಬೇಕು. ಓದ್ತಾ ಕೂತ್ಕೊಂಡಲ್ಲೇ ಸ್ವಲ್ಪ ನಿದ್ದೆ ಬಂದರೆ ಅಲ್ಲೇ ಮಲಗಿಬಿಡಬೇಕು. ಮಲಗಿದಾದಮೇಲೆ ನಮಗೆ ಒಂದು 40 ಮಿನಿಟ್ಸಲ್ಲಿ ವಾಪಸ್ ಎಚ್ಚರ ಆಗುತ್ತೆ. ಅವಾಗೇನು ಸಡನ್ನಾಗಿ ಎಚ್ಚರ ಆಗ್ತೀವಲ್ಲ, ಆವಾಗ ನಾವು ತಿರ್ಗಾ ಮಲಗಬಾರ್ದು. ಆವಾಗ ನಾವು ನಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟು, ಯಾವ್ದು ನಮ್ಗೆ ಅರ್ಥ ಆಗ್ತಾಯಿಲ್ಲ, ಯಾವ ಸಬ್ಜೆಕ್ಟನ್ನ ನಮಗೆ ಡಿಫಿಕಲ್ಟ್ ಅನ್ನಿಸ್ತಾ ಇದೆ, ಯಾವ ಸಬ್ಜೆಕ್ಟನ್ನ ನಾವು ಓದಿ ತುಂಬ ಚೆನ್ನಾಗಿ ನೆನಪಿಟ್ಕೋಬೇಕು ಅಂತ ಅನಿಸುತ್ತೆ, ಆ ಸಬ್ಜೆಕ್ಟ್ ಬುಕ್ಕನ್ನು ಓಪನ್ ಮಾಡಿ ಓದಬೇಕು. ಆವಾಗ ಓದಿರೋದು ಇಷ್ಟು ನಮ್ಮ ಮೈಂಡ್ ಫ್ರೆಶ್ ಇರುತ್ತೆ ಅಂದರೆ, ನಾವು ಏನು ಓದ್ತೀವಿ ಅದೆಲ್ಲ ನೆನಪುಳ್ಕೊಂಡು ಹೋಗುತ್ತೆ, ಅರ್ಥನೂ ಆಗುತ್ತೆ. ಒಂದು 20-25 ಮಿನಿಟ್ಸ್ವರೆಗೂ ಇರುತ್ತೆ, ತುಂಬ ಎಫೆಕ್ಟಿವ್ ಇರುತ್ತೆ. 45 ಮಿನಿಟ್ಸ್ವರೆಗೂ ಬರುತ್ತೆ ಅದು. ಅಷ್ಟು 25 ಮಿನಿಟ್ಸ್ ಅಂತೂ ಹೇಳಿದ್ರು ಅವರು. ಮುಂದೆ ಯು ಕ್ಯಾನ್ ಎಕ್ಸ್ಟೆಂಡ್ ಟು 40 ಮಿನಿಟ್ಸ್ ಅಂತ ನನ್ನ ಅನಿಸಿಕೆ. ಅಷ್ಟು ನೀವು ಓದಿ ಮಲ್ಕೊಂಡು ಬಿಡ್ಬೋದು. ನೆಕ್ಸ್ಟ್ ಡೇ ಅಂದ್ರೂ ಅದು ನಿಮಗೆ ತುಂಬಾ ಅರ್ಥ ಆಗುತ್ತೆ, ನೆನಪಿರುತ್ತೆ, ಆ ಥರ ಎಲ್ಲ ಹೇಳಿದರು. ನಾನು ಮಾಡಿದೆ, ತೀಟಾ ಸ್ಟೇಜ್ ಅಟೆಂಡ್ ಆಗಿದ್ದೆ, ಒಂದು 2 to 3 ಟೈಮ್ಸ್ ಆಗಿದೆ. ಬಟ್ ಅವರು ಪ್ರೊಫೆಷ್ನಲ್ ಥರ ನನಗೆ ಏನಾದರೂ ಮಿಸ್ಟೇಕ್ ಆಗಿದೆಯೋ ಏನೋ ಅವ್ರಿಗೆ ಗೊತ್ತಿಲ್ಲ. ಬಟ್ ಐ ಫೆಲ್ಟ್ ದ್ಯಾಟ್ ತೀಟಾ ಸ್ಟೇಜ್. ನನಗೆ ಅದು ಸಡನ್ನಾಗಿ ಎಚ್ಚರ ಆದ ತಕ್ಷಣ ನಾವು ಹೆಂಗಿರ್ತೀವಿ ಅಂದರೆ ಫುಲ್ ಫ್ರೆಶ್ ಆಗಿಬಿಟ್ಟಿರ್ತೀವಿ. ಆವಾಗ ನಮ್ಗೆ ನಿದ್ದೆ ಬರ್ತಾ ಇರಲ್ಲ ವಾಪಸ್ಸು. ಆವಾಗ ಮೈಂಡ್ ಫುಲ್ ಕಾಮ್ ಇರುತ್ತೆ, ಶಾಂತಿ ಇರುತ್ತೆ, ಓದ್ಕೋಬೋದು. ಒಂದು 2 to 3 ಟೈಮ್ಸ್ ಆ ಥರ ಮಾಡಿದ್ದೆ PU ಕಾಲೇಜಲ್ಲಿ. ಮುಂದೇನೂ ಮಾಡಿರ್ಬೋದು, ಅಂದರೆ ಗೊತ್ತಿಲ್ಲದೇ ಎಷ್ಟೊಂದು ಜನ ತೀಟಾ ಸ್ಟೇಜ್ ಅಟೆಂಡ್ ಮಾಡಿರ್ತಾರೆ. ಈಗ ಓದ್ತಾ ಮಲ್ಕೊಂಡ್ಬಿಟ್ಟಿರ್ತೀವಿ, ಸಡನ್ನಾಗಿ ಎಚ್ಚರ ಆಗುತ್ತೆ, ಮತ್ತೆ ಓದ್ತೀವಿ. ಅವಾಗ ನಾವು ಯಾವ ಸ್ಟೇಜಲ್ಲಿದ್ದೀವಿ ನಮಗೆ ಅರ್ಥನೇ ಆಗಿರಲ್ಲ. ಬಟ್ ನಮ್ಗೆ ಮಲ್ಕೊಂಡು ಎದ್ದ ತಕ್ಷಣ ಮತ್ತೆ ಓದಿರ್ತೀವಿ, ನೆನಪು ಉಳಿದಿರುತ್ತೆ, ಈ ಥರ ಎಲ್ಲ ಆಗಿರುತ್ತೆ. ಇದೆಲ್ಲ ನನಗೆ ಆಗಿರೋದು. ಬಟ್ ಅವ್ರು ಹೇಳಿದ ಪ್ರಕಾರ ಇದು ತೀಟಾ ಸ್ಟೇಜ್ ಅಂತ. ಇದನ್ನು ನಾನು ಎಲ್ಲಾದರೂ ಹೋಗಿ ಸ್ವಲ್ಪ ಬುಕ್ಸಲ್ಲಿ ಅದು ಇಲ್ಲ ಗೂಗಲಲ್ಲಿ ಏನಾದರೂ ನೋಡಿಕೊಂಡು ಇನ್ನೊಂದು ಸರಿ ಏನಾದರೂ ಸೈಂಟಿಫಿಕಲಿ ಇದೆಯಾ ಅಂತ ನೋಡ್ತೀನಿ. ನಾನು ಆವಾಗಲೆಲ್ಲ ತುಂಬ ನೋಡಿದ್ದೆ, ಅದೇನು ನನಗೆ ಸಿಕ್ಕಿರಲಿಲ್ಲ. ಬಟ್ ದಿಸ್ ವಾಸ್ ದ ನಾಲೆಜ್ ಗಿವನ್ ಬೈ ಅವರ್ ಡಾಕ್ಟರ್ ಲಕ್ಷ್ಮಣ್ ಜೋಶಿ. ಐ ಥಿಂಕ್ ಈಸ್ ನೋ ಮೋರ್. ನಾನು ತುಂಬಾ ಅವ್ರನ್ನ ಫೇಸ್ಬುಕ್ಕಲ್ಲಿ ಎಲ್ಲ ಹುಡುಕಿದೆ, ಆ ಟೈಮ್ನಿಂದನೇ ಹುಡುಕ್ತಾ ಇದ್ದೀನಿ. ಅವ್ರು ಬೆಂಗಳೂರಿಂದ ಬಂದಿದ್ದರು, ಈ ಕಡೆ ನಾರ್ತ್ ಕರ್ನಾಟಕಕ್ಕೆ ಬಂದಿದ್ದರು. ಆಮೇಲೆ ಅವ್ರು ಹೇಳ್ತಾಯಿದ್ರು, ಯಾವಾಗಲೂ ಲಕ್ಷ್ಮಣ್ ಜೋಶಿ ಹಿಂಗೆ ಬರ್ತಾರೆ, ಯಾವಾಗ ಹೋಗ್ತಾರೆ ಗೊತ್ತೇ ಆಗಲ್ಲ, ಹಿಂಗೆ ಬಂದುಬಿಡ್ತಾರೆ, ಹಿಂಗೆ ಹೋಗಿಬಿಡ್ತಾರೆ, ಆ ಥರ ಎಲ್ಲ ಹೇಳ್ತಾಯಿದ್ರು. ಒಂದು ಸರಿ ಅವ್ರಿಗೆ ನಾನು ನಾಸ್ತಿಕ ಇದ್ದೆ, ಅಂದರೆ ನಾನು ದೇವ್ರನ್ನ ಅಷ್ಟು ನಂಬ್ತಾ ಇರಲಿಲ್ಲ. ಅವ್ರಿಗೆ ಒಂದು ಸರಿ ಕೇಳಿದ್ದೆ,
ಸರ್, ದೇವ್ರಂದರೆ ಇಷ್ಟೊಂದು ಹೇಳ್ತೀರಾ, ಎಷ್ಟೊಂದು ಹೆಣ್ಣುಗಳ ದೇವರಿದೆ, ಗಂಡು ದೇವರಿದೆ, ಎಷ್ಟೊಂದು ವೆರೈಟೀಸ್ ಇದೆ, ಈ ಥರ ಎಲ್ಲ ಹೇಳ್ತೀರಾ. ನಾನು ದೇವರೇ ನಂಬಲ್ಲ, ಈ ಥರ ಏನು ಅದ್ರ ಲಾಜಿಕ್ ಏನು ಅಂತ ಕೇಳಿದ್ದೆ. ಅವಾಗ ಅವರು ತುಂಬ ಚೆನ್ನಾಗಿ ನನಗೆ ಎಕ್ಸ್ಪ್ಲೇನ್ ಮಾಡಿದರು. ಅದಾದಮೇಲೆ ನನಗೆ ಒಂದೇನೋ ನಂಬಿಕೆ ಬಂದಿದೆ. ಅವ್ರು ಏನು ಹೇಳ್ತಾಯಿದ್ರು ದೇವ್ರ ಬಗ್ಗೆ ಅಂದರೆ, ದೇವರಂದರೆ ದೇವರಂತಲ್ಲ, ಅದೊಂದು ಅಗಾಧವಾದ ಶಕ್ತಿ. ಈಗ ಒಂದು ಸನ್ ಇದೆ, ಅರ್ತ್ ಇದೆ, ಅದೆಲ್ಲ ಒಂದು ತಾನಾಗಲೇ ಮೂಮೆಂಟ್ ಆಗ್ತಾಯಿದೆ. ಈಗ ಸನ್, ಅರ್ತ್ ಈ ಥರ ಎಲ್ಲ ಗ್ರಹಗಳಿದೇವಲ್ಲ, ಆ ಗ್ರಹಗಳು ತಾನಾಗಲೇ ಮೂಮೆಂಟ್ ಆಗ್ತಾ ಇದ್ದಾವೆ. ಈಗ ಅರ್ತ್ ನೋಡಿ, ತಾನೇ ರೊಟೇಷನ್ ಆಗ್ತಾಯಿದೆ ಮತ್ತು ತಾನೇ ರೆವಲ್ಯೂಷನ್ನು ಮಾಡ್ಕೊಳ್ತಾ ಇದೆ. ಇದೆಲ್ಲ ಅವ್ರಿಗೆ ಯಾರಾದರೂ ಹೇಳ್ಕೊಟ್ಟಿದ್ರಾ? ಇಲ್ಲ, ಅದೆಲ್ಲ ಆಗ್ತಾಯಿದೆ. ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾವು ಅದರಿಂದನೇ ನಾವೆಲ್ಲ ಅಡ್ಜಸ್ಟ್ ಅದು ಹೇಗೆ ಆಗ್ತಾಯಿದೆ ಅದನ್ನೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಯಾವ ಎನರ್ಜಿ ಇದೆ ಆ ಕಂಟ್ರೋಲ್ ಮಾಡ್ತಾಯಿದೆ, ಯಾವ ಎನರ್ಜಿ ನಮ್ಮಿಂದ ಕಂಟ್ರೋಲ್ ಮಾಡೋಕ್ಕೆ ಆಗಲ್ವೋ ಆ ಎನರ್ಜಿಗೆ ನಾವು ದೇವರು ಅಂತ ಇದ್ದೀವಿ. ಯಾಕೆಂದರೆ ಆ ಎನರ್ಜಿನ ನಾವು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಈಗ ಇಷ್ಟು ದೊಡ್ಡ ಒಂದು ಸಿಸ್ಟಮ್, ಸೋಲಾರ್ ಸಿಸ್ಟಮ್ ಆಯಿತು, ಈ ಥರ ಎಷ್ಟೊಂದು ಮಿಲ್ಕಿ ವೇ ಗ್ಯಾಲಕ್ಸಿ ಆಯಿತು, ಇಷ್ಟೊಂದು ದೊಡ್ಡ ಗ್ಯಾಲಕ್ಸಿಯಲ್ಲಿ, ಇಷ್ಟೊಂದು ಇದರಲ್ಲಿ ನಾವು ಒಂದು ಚಿಕ್ಕ ಇರುವೆ ಥರ. ಈಗ ಇರುವೆಗೆ ಏನು ಗೊತ್ತು ಎಷ್ಟು ದೊಡ್ಡದಿದೆ ಜಗತ್ತು ಅಂತ? ಆ ಥರ ನಮಗೆ ಏನೂ ಗೊತ್ತಿಲ್ಲ. ನಮಗೆ ಇದೆ ಒಂದೇ ಗ್ಯಾಲಕ್ಸಿ ಗೊತ್ತು, ಅದ್ರ ಹಿಂದೆ ಇನ್ನೂ ಎಷ್ಟೊಂದು ಗ್ಯಾಲಕ್ಸಿ ಇದೆ, ಆ ಥರ ಎಷ್ಟೊಂದೆಲ್ಲ ಇದೆ. ಬಟ್ ನಮಗೆ ಅದೇನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾವ ಎನರ್ಜಿ ನಮ್ಮ ಕಂಟ್ರೋಲದಕ್ಕಿಂತ ಮುಂದೆ ಇದೆ ಆ ಎನರ್ಜಿಗೆ ನಾವು ದೇವ್ರಂತೀವಿ. ಆ ಎನರ್ಜಿಗೆ ನಾವು ವರ್ಷಿಪ್ ಮಾಡೋದು, ಆ ಥರ ಹೇಳಿಕೊಟ್ರು. ಆವಾಗ ನನಗೆ ಅರ್ಥ ಆಯಿತು, ಓಕೆ, ಸಮ್ ಎನರ್ಜಿ ಈಸ್ ದೇರ್. ಆ ಎನರ್ಜಿಗೆ ನಾವು ವರ್ಷಿಪ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಎಲ್ಲನೂ ನಮ್ಮಿಂದನೇ ಆಗ್ತಾಯಿಲ್ಲ, ನಾವೆಲ್ಲನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾವೇನೋ ಇನ್ವೆಂಟ್ ಮಾಡ್ಬೋದು, ಡಿಸ್ಕವರ್ ಮಾಡ್ಬೋದು, ಏನೆಲ್ಲ ಮಾಡ್ಬೋದು, ನಾವು ಸ್ಪೇಸ್ ಕ್ರಾಫ್ಟ್ಸ್ ಎಲ್ಲ ಬಿಡ್ಬೋದು, ಎಲ್ಲನೂ ಮಾಡ್ಬೋದು. ಅದು ಹೇಗೆ ಮಾಡ್ತಾಯಿದೆ ಅದನ್ನು ನೋಡ್ಕೊಂಡು ನಾವೆಲ್ಲ ಬಿಡ್ತಾಯಿದ್ದೀವಿ ಸ್ಪೇಸ್ ಕ್ರಾಫ್ಟ್ಸ್ ಎಲ್ಲ. ಆದರೆ ನಮ್ಮ ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇರೋ ಎನರ್ಜಿ ಏನಿದೆ ಅಲ್ಲ, ಅದೇ ದೇವರು ಅಂತ ಅವ್ರು ಹೇಳಿಕೊಟ್ರು. ಆವಾಗಿಂದ ನಾನು ಓಕೆ ನಂಬಿದೆ. ಅದಾದಮೇಲೆನೂ ನಾನು ನಂಬ್ತಾ ಇದ್ದೀನಿ, ಬೇರೆ ದೇವ್ರಿಗೆಲ್ಲನೂ ವರ್ಷಿಪ್ ಮಾಡ್ತಾಯಿದ್ದೀನಿ. ಅದು ನನಗೇನೋ ಒಂಥರ ಕಣ್ಣು ತೆರೆಸ್ದಂಗೆ ಆಯಿತು. ಏನೋ ಒಂದು ಎನರ್ಜಿ ಇದೆ, ನಾವು ವರ್ಷಿಪ್ ಮಾಡಬೇಕು. ಮತ್ತು ವರ್ಷಿಪ್ ಮಾಡಿದ್ರೂ ತುಂಬಾ ನಮಗೆ ಲಾಭ ಇದೆ. ನಮಗೆ ಅದೊಂಥರ ಮೆಡಿಟೇಷನ್. ಯಾವ ಎನರ್ಜಿ ನಮಗೆ ಯಾವಾಗ ನಮ್ಗೆ ಟೆನ್ಷನ್ ಇರುತ್ತೋ, ಯಾವಾಗ ನಾವು ತುಂಬಾ ನಮ್ಮ ಮನಸ್ಥಿತಿ ಅಸ್ಥಿರ ಆಗಿರುತ್ತೋ, ಆವಾಗ ನಾವು ದೇವ್ರ ಮೇಲೆ ಭಾರ ಹಾಕ್ಬಿಟ್ರೆ, ಓಕೆ ನಾನು ದೇವ್ರಿಗೆ ಬೇಡ್ಕೊಂಡು ಬಿಟ್ಟಿದ್ದೀನಿ, ನನಗೆಲ್ಲ ಆಗುತ್ತೆ ಅಂತ ನಾವು ಯಾವಾಗ ಪಾಸಿಟಿವ್ ಎನರ್ಜಿ ಥಿಂಕ್ ಮಾಡ್ಕೊಳ್ತೀವಿ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ, ಆವಾಗ ನಮ್ಮ ಟೆನ್ಷನ್ ತಾನಾಗಲೇ ಕಡಿಮೆ ಆಗುತ್ತೆ. ಟೆನ್ಷನ್ ಕಡಿಮೆ ಆಯಿತು ಅಂದರೆ ಅದು ತಾನಾಗಲೇ ಸರಿನೂ ಹೋಗುತ್ತೆ. ಈಗ ನಾವು ದೊಡ್ಡವ್ರಿಗೆ, ಪೇರೆಂಟ್ಸಿಗೆಲ್ಲ ನಾವು ಕೈ ಮುಗಿತೀವಿ, ಕಾಲು ಮುಗಿತೀವಿ, ಅವರೆಲ್ಲ ಆಶೀರ್ವಾದ ಮಾಡ್ತಾರೆ, ಚೆನ್ನಾಗಿರ್ತೀಯ ಅಂತ. ಅವ್ರು ಆಶೀರ್ವಾದ ಮಾಡಿದ ತಕ್ಷಣ ನಮ್ಗೆ ಏನೋ ಒಂದು ಊರ್ಜಾ ಬರುತ್ತೆ. ಆಯಿತು, ಅವರು ದೊಡ್ಡವರು ಆಶೀರ್ವಾದ ಮಾಡಿದ್ದಾರೆ, ನಮಗೆಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಪಾಸಿಟಿವಿಟಿ ಬರುತ್ತೆ, ಪಾಸಿಟಿವ್ ಫೀಲಿಂಗ್ ಬರುತ್ತೆ. ಆ ಪಾಸಿಟಿವ್ ಫೀಲಿಂಗ್ ನಾವು ದೇವ್ರನ್ನ ವರ್ಷಿಪ್ ಮಾಡಿದಾಗ ತೊಗೋಬೋದು. ಇದು ಒಂದು ಅವ್ರ ಹತ್ರ ನಾನು ಕಲ್ತ್ಕೊಂಡಿದ್ದು ನಾಲೆಜು. ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅವರು. ಆ ಎಕ್ಸ್ಪೆರಿಮೆಂಟನ್ನ ಹೇಳೋಕ್ಕಾಗಲ್ಲ, ಮಾಡಿ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಅವರು ಒಂದು 5 to 6 ಮಕ್ಕಳನ್ನು ಸೆಲೆಕ್ಟ್ ಮಾಡಿದರು. ಅದರಲ್ಲಿ ನಾನು ಒಬ್ಬಳಿದ್ದೆ. ಸೆಲೆಕ್ಟ್ ಮಾಡಿ ನಮಗೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟಿದ್ದರು, ಯಾವ ಥರ ನೆನ್ಪಿಟ್ಕೋಬೇಕು ಆ ಥರ ಎಲ್ಲ. ಅದಾದಮೇಲೆ ಸಡನ್ನಾಗಿ ಕ್ಲಾಸಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಹಿಂದ್ಗಡೆ ಬೋರ್ಡು, ನಾವು ಈ ಸೈಡು ಮಕ್ಕಳ ಕಡೆ ಫೇಸ್ ಮಾಡಿ ನಿಲ್ಲಬೇಕು. ಹಿಂದಿನ ನಮಗೇನೂ ಕಾಣಿಸಲ್ಲ, ನಾವು ತಿರುಗು ನೋಡಬಾರ್ದು. 1 to 20 ನಂಬರ್ಸ್ ಹಾಕಿರ್ತಾರೆ. ಆಮೇಲೆ ಅಲ್ಲಿರೋರು, ಕ್ಲಾಸಲ್ಲಿರೋರು ಒಬ್ಬೊಬ್ಬರಾಗಿ ಎದ್ದು ನಿಂತ್ಕೊಂಡು 1 ನಂಬರಲ್ಲಿ ಸಿಂಹ ಬರೀರಿ, 5 ನಂಬರಲ್ಲಿ ಬುಕ್ ಬರೀರಿ, ಆಮೇಲೆ 20 ನಂಬರಲ್ಲಿ ಲಾಕ್ ಆ್ಯಂಡ್ ಕೀ ಬರೀರಿ, ಡೋರ್ ಬರೀರಿ, ಇಲ್ಲ ಏನಾದರೂ ಮೂವಿ ಹೆಸರು, ಅದು ಸೀರಿಯಲ್ ವೈಸ್ ಅಲ್ಲ, ಎಲ್ಲಿಂದನೋ 1 to 20 ಯಾವುದೋ ಒಂದು ನಂಬರು. ಸರ್ 17 ನಂಬರ್ ಇದು ಹೆಸರು, ಸರ್
ಥರ್ಡ್ ನಂಬರು ಈ ಹೆಸರು, ಈ ಥರ ಏನಾದರೂ ರ್ಯಾಂಡಮ್ ಆಗಿ 20 ನಂಬರ್ಸ್ವರೆಗೂ ಅವ್ರು ಬರಿತಾಯಿದ್ರು. ಬರೋದಾದಮೇಲೆ ನಾವು ಎಲ್ಲನೂ ನೆನ್ಪಿಟ್ಕೊಂಡು ಹೋಗ್ತಾಯಿದ್ವಿ. ಎಲ್ಲ 20 ನಂಬರ್ಸ್ ಮುಗಿದಾದ್ಮೇಲೆ ಅವರು ಕ್ವಶನ್ ಕೇಳ್ತಾಯಿದ್ರು, ಒಬ್ಬೊಬ್ಬರಾಗಿ ಎದ್ದಿದ್ದು. ಹಾಂ ಹೇಳೋ 7 ನಂಬರ್ ಏನಿದೆ ಅಂತ. ನಾವು 5-6 ಮೆಂಬರ್ಸಲ್ಲಿ ಒಬ್ಬರಾದರೂ ಆನ್ಸರ್ ಹೇಳ್ತಾಯಿದ್ವಿ. ಆಮೇಲೆ 18 ಏನಿದೆ, ಆವಾಗಲೂ ಸೀರಿಯಲ್ ವೈಸ್ ಕೇಳಲ್ಲ, ಆವಾಗಲೂ ರ್ಯಾಂಡಮಾಗೆ ಕೇಳ್ತಾಯಿದ್ರು. ಥರ್ಡ್ ನಂಬರಲ್ಲಿ ಏನಿದೆ, ಏನು ಬರ್ತಿದೆ, ಈ ಥರ ಹಿಂದ್ಗಡೆ ತಿರುಗಿ ನೋಡೋಕ್ಕೆ ಅವಕಾಶ ಇರಲಿಲ್ಲ. ನಾವು ಹೇಳಿರೋದು ಸರ್ ಇದ್ದವರು ಟಿಕ್ ಮಾಡ್ತಿರ್ತಿದ್ರು ಏನೋ ಗೊತ್ತಿಲ್ಲ. ಆ ಥರ ಎಲ್ಲ ಕೇಳ್ತಾ ಹೋಗ್ತಾಯಿದ್ರು. ನಾವೆಲ್ಲ ಹೇಳ್ತಾ ಹೋಗ್ತಿದ್ವಿ. ಅದಾದಮೇಲೆ ಫಸ್ಟ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದೇ ಈ ಥರ. ಅವ್ರ ಕ್ಲಾಸಿಗೆ ಎಂಟ್ರಿ ಆಗಬೇಕಾದ್ರೇ ಅವರು ಕೊಟ್ಟಿದ್ದು ಇದು ಎಕ್ಸ್ಪೆರಿಮೆಂಟ್. ಅವರು ಈ ಥರ ನಮಗೆ ಎಲ್ಲ ಟ್ರೈನಿಂಗ್ ಕೊಟ್ಟು ಒಳಗಡೆ ಕರ್ಕೊಂಡೋಗಿ ಇಡೀ ಕಾಲೇಜಲ್ಲಿ ಎಷ್ಟು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಆರ್ಟ್ಸ್, ಸೈನ್ಸ್ ಎಲ್ಲ ಮಕ್ಕಳ ಮುಂದೆ ದೊಡ್ಡ ಆಡಿಟೋರಿಯಮಲ್ಲಿ ಕರ್ಕೊಂಡು ಹೋಗಿ ಈ ಥರ ನಮಗೆ ಎಕ್ಸ್ಪೆರಿಮೆಂಟ್ ಮಾಡಿಸಿದ್ರು. 1 to 20 ಎಲ್ಲ ನಾವು ಅಷ್ಟೇ 4-5 or 6 ಪೀಪಲ್ ಅಷ್ಟೇ ಇದ್ವಿ. ಎಲ್ಲನೂ ಹೇಳಿದ್ವಿ. ಹೇಳಿದಾದಮೇಲೆ ಕ್ಲಾಪ್ಸ್ ಹಾಕಿದ್ರು, ಮತ್ತು ನಮ್ಗೆ ಕೂಡಕ್ಕೆ ಹೇಳಿದರು. ಅದಾದಮೇಲೆ ಅವರು ಕ್ಲಾಸ್ ಸ್ಟಾರ್ಟ್ ಮಾಡಿದರು. ಎವ್ರಿ ಡೇ ಕ್ಲಾಸ್ ತೊಗೊಳ್ತಾಯಿದ್ರು. ಇಟ್ ವಾಸ್ ಓನ್ಲಿ 7 days or 10 days ಕ್ಲಾಸ್ ಅಷ್ಟೇ ಅನಿಸುತ್ತೆ. ಬಟ್ ಮೋಸ್ಟ್ ಮೆಮೊರೇಬಲ್ ಕ್ಲಾಸಸ್ ಆಫ್ ಮೈ ಲೈಫ್. ಆ ಥರನೇ ಸ್ಟಾರ್ಟ್ ಮಾಡಿದರು. ಅದು ಯಾವ ಥರ ನೆನ್ಪಿಟ್ಕೋಬೇಕು ಅಂತಲೂ ಒಂದು ಟೆಕ್ನಿಕ್ ಇದೆ. ಬಟ್ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ರೇ ಚೆನ್ನಾಗಿರುತ್ತೆ. ನೋಡೋಣ. ಮಕ್ಕಳಿದ್ದಾರೆ, ತುಂಬ ಚಿಕ್ಕವರಿದ್ದಾರೆ ನನ್ನ ಹತ್ರ. ದೊಡ್ಡ ಮಕ್ಕಳು ಇದ್ದರೆ ಯಾವಾಗಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ವಿಡಿಯೋ ಮಾಡಿ ತೋರಿಸ್ತೀನಿ ಇಫ್ ಪಾಸಿಬಲ್. ಆಮೇಲೆ ಅದು ಹೇಗೆ ಅವ್ರು ನೆನ್ಪಿಟ್ಕೊಂಡ್ರು ಅಂತಲೂ ಹೇಳ್ತೀನಿ. ಆಮೇಲೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಡಾಕ್ಟರ್ ಲಕ್ಷ್ಮಣ್ ಜೋಶಿ ಅವ್ರ ಫ್ಯಾಮ್ಲಿಗೆ, ಅವರಿದ್ದರೆ ಲಕ್ಷ್ಮಣ್ ಜೋಶಿ ಸರ್ಗೆ ನಿಮ್ಮನ್ನ ತುಂಬಾ ನೆನೆಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ಬಾಯ್ ಬಾಯ್ ಫ್ರೆಂಡ್ಸ್.